ಲೋಕಸಭೆ ಎಲೆಕ್ಷನ್ ಅಲ್ಲಿ ದೋಸ್ತಿಯ ಗೊಂದಲ. ಅದು ದೋಸ್ತಿ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರ ಮಾಜಿ ಸಿಎಂ ಬೊಮ್ಮಾಯಿ ಅವರು ಅನ್ನುವಂಥ ಪ್ರಶ್ನೆ ಇದೆ. ಬೊಮ್ಮಾಯಿ ಯಾಕಪ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ ಅಂತ ಅನ್ಕೊಬಹುದು ನೀವು. ಬಿಕಾಸ್ ಕುಮಾರಸ್ವಾಮಿ ಅವರು ಕರೆದಿದ್ದಂಥ ಸುದ್ದಿಗೋಷ್ಠಿಗೆ ಕೂತ್ಕೊಳ್ತಾರೆ, ಅವ್ರು ಮಾತನಾಡುವಂಥ ಪ್ರತಿ ಮಾತಿಗೂ ಕೂಡ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಬೊಮ್ಮಾಯಿ ಅವರು ಅನ್ನುವಂಥ ಪ್ರಶ್ನೆಯನ್ನ ಕೆಲವರು ಬಿಜೆಪಿಯವರೇ ಎತ್ತುತ್ತಾ ಇರುವಂಥದ್ದು. ಬಿಜೆಪಿ ಹೈಕಮಾಂಡ್ ನಿಂದ ಸಿಗ್ತಾ ಇಲ್ಲ ಇನ್ನೂ ಸ್ಪಷ್ಟ ಉತ್ತರ. ಬಿಕಾಸ್ ಹೈಕಮಾಂಡ್ ನಿಂದ ಇತ್ತ ಕಡೆ ತಿರುಗೂ ನೋಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಇನ್ನೂ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ಲಿಕ್ಕೂ ಕೂಡ ಆಗಿಲ್ಲ. HDK ಜೊತೆ ಜಂಟಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಬೊಮ್ಮಾಯಿ ಅವರು. HDK ಜೊತೆ ಹೋಗಿದ್ದಕ್ಕೆ ಬಿಜೆಪಿಯ ಕೆಲ ನಾಯಕರು ಬೇಸರಗೊಂಡಿದ್ದಾರೆ. ನೈಸ್ ಹಗರಣದ ಸುದ್ದಿಗೋಷ್ಠಿಗೆ ಹೋಗಿದ್ರು ಬೊಮ್ಮಾಯಿ ಅವರು. ವಿರೋಧ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕ್ಲಾರಿಟಿ ಇಲ್ಲ ಬಿಜೆಪಿಯಲ್ಲಿ. ಇನ್ನ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ಕುಮಾರಸ್ವಾಮಿ ಅವರು. ಅವರ ಬೆಂಬಲವಾಗಿ ನಿಂತ್ಕೊಂಡು ಬೊಮ್ಮಾಯಿ ಅವರು ಕೂಡ ಅವ್ರ ಜೊತೆಲಿ ಕೂತ್ಕೊಂಡು ಅವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಕುಮಾರಸ್ವಾಮಿ ಜೊತೆ ಜಂಟಿ ಹೋರಾಟ ಅಂತ ಕೂಡ ಹೇಳಿದ್ರು ಬೊಮ್ಮಾಯಿ ಅವರು. ಲೋಕಸಭೆ ಎಲೆಕ್ಷನ್ ಅಲ್ಲಿ ಮೈತ್ರಿಯ ನಿರೀಕ್ಷೆಯನ್ನ ಮಾಡಿದ್ರ ಬೊಮ್ಮಾಯಿ ಅವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ವರಿಷ್ಠರಿಂದ ಇನ್ನೂ ಕೂಡ ಯಾವುದೇ ಸ್ಪಷ್ಟ ಸಂದೇಶ ಅಂತೂ ಸಿಕ್ಕಿಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ಆದ್ರೆ JDS ಮಾಡ್ತಾ ಇರುವಂತಹ ಒಂದು ಆರೋಪಗಳಿಗೆ ಧ್ವನಿಗೂಡಿಸ್ತಾ ಇದ್ದಾರೆ ಬೊಮ್ಮಾಯಿ ಅವರು ಮತ್ತೆ ಬಿಜೆಪಿ ನಾಯಕರು. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬೊಮ್ಮಾಯಿ ಅವರ ಒಂದು ನಡೆ ನುಡಿಗಳಿದೆಯಲ್ಲ, ಇದು ಸಹಜವಾಗಿ ಬಿಜೆಪಿಯ ಕಾರ್ಯಕರ್ತರಲ್ಲೂ ಕೂಡ ಒಂದು ಅನುಮಾನ ಮೂಡಿಸುತ್ತೆ. ಮೋಸ್ಟ್ ಪ್ರಾಬಬ್ಲಿ ಲೋಕಸಭೆಗೆ JDS ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೇನೋ ಅನ್ನುವ ರೀತಿಯಲ್ಲಿ ಇವರ ನಡೆನುಡಿ ಇರುವಂಥದ್ದು. JDS ಜೊತೆ ಲೋಕಸಭೆ ಚುನಾವಣೆಗೆ ಮೈತ್ರಿ ಆಗುತ್ತಾ ಆಗಲ್ವಾ ಅನ್ನುವಂಥ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ನಿಂದ ಸ್ಪಷ್ಟ ಸಂದೇಶವಿಲ್ಲದೆ ಬೊಮ್ಮಾಯಿ ಅವರಿಗೂ ಕೂಡ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಗೊಂದಲ ಇದೆ. HDK ಜೊತೆ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಬೊಮ್ಮಾಯಿ ಅವರು. ಬಿಜೆಪಿಯವರ ಜೊತೆ ಪ್ರತಿಭಟನೆಗೆ ಕೈ ಜೋಡಿಸಿದ್ರು HD ಕುಮಾರಸ್ವಾಮಿ ಅವರು. ಅಮಾನತು ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಅವ್ರ ಜೊತೆ ಕೂತ್ಕೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಏಕಾಂಗಿಯಾಗಿ ಪಕ್ಷದಿಂದ ಹೋರಾಟ ಅಂತ ಹೇಳಿದ್ದಾರೆ ದೇವೇಗೌಡರು ಒಂದ್ ಕಡೆ. ಬಿಕಾಸ್ NDA ಕೂಟದವರು ಆಹ್ವಾನವನ್ನ ಮಾಡಿರಲಿಲ್ಲ, ಇಂಡಿಯಾ ಕೂಟದವರು ಆಹ್ವಾನವನ್ನ ಕೊಟ್ಟಿರಲಿಲ್ಲ ದೇವೇಗೌಡರಿಗೆ. ಈಗ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಚರ್ಚೆ ಮುಂದುವರೆದಿರುವಂಥದ್ದು. ಈ ಸಂದರ್ಭದಲ್ಲಿ ಮೈತ್ರಿ ಬಗ್ಗೆ ಮಾತನಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು. ಅದ್ರ ಬಗ್ಗೆ ನಿರೀಕ್ಷೆ ಇದೆ, ಚರ್ಚೆಗಳು ಆಗ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾತನಾಡಿದ್ರು. ಸೊ JDS ಜೊತೆ ಮೈತ್ರಿಗೆ ಮೂಲ ಬಿಜೆಪಿಗರ ವಿರೋಧ ಅಂತೆ ಕೆಲವರು ಇರ್ತಾರೆ. ಎಲ್ಲದಕ್ಕೂ ಕೂಡ ಕೆಲವರು ವಿರೋಧವನ್ನ ಮಾಡುವಂಥವ್ರು. ಬಟ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಅನುಕೂಲವನ್ನ ನೋಡಿಕೊಂಡು ಮೈತ್ರಿ ಮಾಡ್ಕೊಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಹೈಕಮಾಂಡ್ ನಡೆ ಬಗ್ಗೆ ಬೊಮ್ಮಾಯಿ ಅವರಿಗೂ ಕೂಡ ಇನ್ನೂ ಗೊಂದಲ ಇರುವಂಥದ್ದು. ಬಿಕಾಸ್ ಒಂದ್ ಕಡೆ ವಿರೋಧ ಪಕ್ಷ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡಿಲ್ಲ. ಆಲ್ಮೋಸ್ಟ್ ಬೊಮ್ಮಾಯಿ ಅವರೇ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಇನ್ನೂ ಆಯ್ಕೆ ಆಗಿಲ್ಲ. ಅದರ ಜೊತೆಗೆ ಮೈತ್ರಿ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ನೋಡೋದಾದ್ರೆ ಗೊಂದಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಲವೊಂದ್ ಕಡೆ ನಿರೀಕ್ಷೆ ಇತ್ತು ಅಂತ ಕಾಣಿಸುತ್ತೆ ಕೃಷ್ಣ, ಬೊಮ್ಮಾಯಿ ಅವರಿಗೆ ಲೋಕಸಭೆ ಚುನಾವಣೆಗೆ ಹೊಂದಾಣಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥ ವಿಚಾರದಲ್ಲಿ ಲೆಕ್ಕಾಚಾರ ಇತ್ತು ಅಂತ ಕಾಣಿಸುತ್ತೆ. ಆದ್ರೆ ಈಗ ತುಂಬಾ ಡಿಲೇ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಬೊಮ್ಮಾಯಿ ಅವರಿಗೂ ಗೊಂದಲ, ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿಯವರಿಗೂ ಕೂಡ ಗೊಂದಲ ಇದೆ ಅಂತ ಕಾಣಿಸುತ್ತೆ. ಕುಮಾರಸ್ವಾಮಿ ಅವರ ಹೇಳಿಕೆ, ಅವ್ರು ಮಾಡ್ತಾ ಇರುವಂತ ಆರೋಪ, ಅವರ ನಡೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಬಿಜೆಪಿ ಮತ್ತೆ JDS ನ ಗೊಂದಲದ ಬಗ್ಗೆ, ದೋಸ್ತಿ ಬಗ್ಗೆ ಇನ್ನೂ ಕೂಡ ಗೊಂದಲ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರಿಂದ ಕ್ಲಾರಿಟಿ ರಾಜ್ಯ ನಾಯಕರಿಗೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಬಿಜೆಪಿ ನಾಯಕರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ, ಚಿಂತನೆಯಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ HD ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಸಮರವನ್ನ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಭ್ರಷ್ಟಾಚಾರದ ಆರೋಪವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಹೊರಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಧ್ವನಿಗೂಡಿಸುವಂತ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಅವ್ರ ಜೊತೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನಾದರೂ ಪರ್ಮಿಷನ್ ಕೊಟ್ಟಿದ್ದಾರೆ, ಅನುಮತಿಯನ್ನು ತೆಗೆದುಕೊಂಡು ಅವ್ರು ಹೋಗ್ತಾರಾ, ಅಥವಾ ರಾಜ್ಯ ಇರತಕ್ಕಂಥ ಉಳಿದ ಅಂದ್ರೆ ಸ್ನೇಹಿತರು ಏನ್ ಅನ್ಕೋತಾರೆ ಅನ್ನೋ ಒಂದು ಚಿಂತೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇರುವಂತದ್ದು. ಈ ಹಿಂದೆ ಏನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಏನ್ ಮಾಡಿದ್ರು ಅಂದ್ರೆ ನೈಸ್ ಹಗರಣಕ್ಕೆ ಸಂಬಂಧಪಟ್ಟ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅವರ ಕೊಠಡಿಗೆ ಹೋಗಿದ್ರು. ಕೊಠಡಿಗೆ ಹೋದಂತ ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಅವರು ಕೂಡ ಅವ್ರ ಜೊತೆಗಿದ್ರು. ಆದ್ರೆ ಮೂಲ
ಮೂಲ ಬಿಜೆಪಿಯ ಶಾಸಕರು, ಒಂದಷ್ಟು ಜನ ಶಾಸಕರು ಬಸವರಾಜ ಬೊಮ್ಮಾಯಿ ಅವರ ನಡೆಗೆ ಅಸಮಾಧಾನಗೊಂಡಿರುವಂತದ್ದು. ಅಂದ್ರೆ ತಮ್ಮ ಕಚೇರಿಗೆ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು, ಆದ್ರೆ ಅವರ ಕಚೇರಿಗೆ ಬಸವರಾಜ ಬೊಮ್ಮಾಯಿ ಅವರು, ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ಒಂದು ರೀತಿ ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದಂಥವ್ರು, ಅವರು ಹೋಗಬಾರ್ದಾಗಿತ್ತು ಅನ್ನೋ ಒಂದು ಅಸಮಾಧಾನವನ್ನ ಒಂದು ರೀತಿ ತೋಡ್ಕೊಂಡಿರುವಂತದ್ದು. ಒಂದು ಕಡೆಗೆ ಈಗಾಗಲೇ ಸುನೀಲ್ ಕುಮಾರ್ ಕೂಡ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರ ದರ್ದು ಅಂದ್ರೆ ಬಿಜೆಪಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ನಾಯಕತ್ವ ದರ್ದೇನ್ ಬೇಡ ಅನ್ನೋದ್ರ ಬಗ್ಗೆ ಕೂಡ ಸುನೀಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಂದಷ್ಟು ಗೊಂದಲ ರಾಜ್ಯ ಬಿಜೆಪಿ ನಾಯಕರು ಉಂಟಾಗಿದೆ. ಹೈಕಮಾಂಡ್ ನಾಯಕರು ಇದಕ್ಕೆಲ್ಲ ಕೂಡ ಸ್ಪಷ್ಟನೆಯನ್ನು ಕೊಟ್ಟದೇ ಆದಲ್ಲಿ ಒಂದು ರೀತಿ ರಾಜ್ಯದ ಬಿಜೆಪಿ ನಾಯಕರು ಆ ಒಂದು ಸ್ಪಷ್ಟತೆಯ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ಇಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಆದ್ರೆ ಈಗ ಹೈಕಮಾಂಡ್ ನಾಯಕರಿಂದನೇ ಇನ್ನೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಆಗಿರ್ಬೋದು, ಮತ್ತೆ ರಾಜ್ಯಾಧ್ಯಕ್ಷ ಆಯ್ಕೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ರೀತಿ ಅಂತಿಮವಾದ ನಿರ್ಧಾರವನ್ನು ಕೂಡ ಮಾಡಿಲ್ಲ. ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಯಡಿಯೂರಪ್ಪನವರಂತ ನಾಯಕರು ಅಂದ್ರೆ ಏನು ಹಿರಿಯ ನಾಯಕರ ಮಾರ್ಗದರ್ಶನದ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಹಿರಿಯ ನಾಯಕರು ಕೂಡ ರಾಜ್ಯ ಬಿಜೆಪಿ ಇಲ್ಲ. ಹೀಗಾಗಿ ಈ ರಾಜ್ಯ ಬಿಜೆಪಿಯ ನಾಯಕರು ಈಗ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಈಗಾಗಲೇ ಸರ್ಕಾರದ ವಿರುದ್ಧವಾಗಿ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಒಂದು ರೀತಿ ಒಂದಷ್ಟು ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಧ್ವನಿಗೂಡಿಸುವ ನಿಟ್ಟಿನಲ್ಲಿ, ಅವ್ರ ಜೊತೆ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾನು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಹೆಜ್ಜೆ ಇಡಬೇಕು, ಅವ್ರ ಜೊತೆ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಚಿಂತೆಗೀಡಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.